ಈಗ ನಮ್ಮ ಚಿಕ್ಕಣ್ಣ ಹೊಂಟ ನೋಡ್ರಿ ನನಗೆ ಈಗ ಬಿಡ್ಲಕ್ಕ ಚಿಕ್ಕು ಮತ್ತಂದ್ರೆ ಸಚಿನ. ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರೀತಿ ಬ್ಲಾಗ್ನಾಗ ಏನಂತ ಏನು ಸುದ್ದಿ ಅಂತ ನೋಡಮ್ಮಿ. ನಂಗೆ ಲೇಟ್ ಐತಿ, ರಾತ್ರಿ ಮಕ್ಕೋಬೇಕಂದ್ರೆ ನಂಗೆ 2:30 ಆಗ್ಬಿಟ್ಟಿದ್ದು ನಿಂತು ಹೇಳ್ಬೇಕಂದ್ರೆ. ಬೆಳಗ್ಗೆ ಎದ್ದಕ್ಕೇಳಿ ಏನಾಗಿತ್ತು, ರಾತ್ರಿ ಹೋಗ ನಾ ಹೊಟ್ಟೆ ಚಳಿ ಹೋಗ್ದಂಗಾಗಿ ನಾವು ಮಲ್ಕೊಂಡ್ಬಿಟ್ಟು ಸಂತೋಷ್ ನೀ ಹೇಳ್ಬೇಡ ಇರ್ಲಾಕ ಬಿಡು ಅಂತಿಸಿದ್ರೆ ಎಬ್ಸಿದಿರಿ ನನಗೆ. ಈಗ ಅವರು ರೆಡಿ ಆಗ್ಲಕತ್ತಾರೆ ಆಫೀಸ್ಗೆ ಹೋಗ್ಲಕ್ಕ. ಬರೀ ನಾನು ನೋಡ್ರಿ ಹಾಲು ತರ್ಸಿರಲ್ರಿ, ಈಗ ಕರಿಚಾ ಮಾಡಕತ್ತೀನಿ ನೋಡ್ರಿ. ನಾ ಈಗ ಕಟ್ಟಿ ಅಂತೆಲ್ಲ ಚಂದ ರಾತ್ರಿನೇ ಸಾಫ್ ಮಾಡಿದೆ. ಮತ್ತು ನಾನು ಚಪಾತಿಗಂತೂ ಬಿಟ್ಟದೆ ಎಲ್ಲ ನಾದ್ಕೊಂಡ್ಬಿಟ್ಟಿದೆ. ಈಗ ಚಿಕ್ಕು ಮಿಕ್ಕು ಸಲಗೆಲ್ಲ ಮಾಡ್ಬೇಕು ನೋಡ್ರಿ. ಬರೀತೀನಿ ಬ್ಲಾಗ್ನಾಗ ಏನಂತ ಏನು ಸುದ್ದಿ ಅಂತ ನೋಡಮ್ಮ ಅಂತ ಹೊರಗಿನ ಕೋರ ತೋರಿಸ್ತೀನಿ. ಹೊರಗೆ ಇಷ್ಟು ಚಳಿ ಅಂದ್ರೆ ಚಳಿ ಅದ ನೋಡ್ರಿ. ಈಗಿನ ವಾತಾವರಣ ನೋಡ್ರಿಗ ಹಿಂಗದ ನೋಡ್ರಿಗ. ಓ ಫುಲ್ ಚಳಿ 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 ಅದ ನೋಡ್ರಿಗ. ಯಾರು ಕಾಣಿಸಲ್ಲಾಗ್ಯಾರ ನೋಡ್ರಿಗ. ಇವ್ರೊಬ್ಬರು ಹರ. ನಾನು ನೋಡ್ರಿ ಬೆಳಗ್ಗೆ ಚಪಾತಿ ಮಾಡೋ ಸಲುವಾಗಿ ನೋಡ್ರಿ ಈಗ ಹಿಟ್ಟು ನಾಳೆ ಇಡ್ಲಕತ್ತೀನಿ. ಮತ್ತಂದ್ರೆ ಒಂದಿಷ್ಟು ಭಾಂಡೆ ಹೋಗಿಷ್ಟು ಈಗ ನಾನು ಭಾಂಡನ್ನು ತೊಳ್ಕೊಬೇಕು ನೋಡ್ರಿ. ಇಷ್ಟೊತ್ತನ ನಾನು ಏನು ಮಾಡ್ಕೊಂಡಂದ್ರೆ ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡ್ಬಿಟ್ಟ. ಇದು ನಾ ಬೆಳಗ್ಗೆ ಹಾಕ್ತೀನಿ ರೀ. ಬಟ್ ಕೆಲವೊಂದು ಜನಕ್ಕೆ ಅನಿಸ್ತದೆ ನಾ ಅನ್ನೋದೆಲ್ಲ ಸುಳ್ಳು ಅನ್ಕೆಸಿನ. ಬೇಕಾದ್ರೆ ನಮ್ಮ ಮನೆಯವ್ರಿಗೂ ಗೊತ್ತಾ ನನ್ನ ಹೆಲ್ತ್ ಇಶ್ಯೂ ಆಗೋದಿದಕ್ಕೆ. ಯಾಕಂದ್ರೆ ನಾನು ಪ್ರಾಪರಾಗಿ ನಿದ್ದೆ ಮಾಡಂಗಿಲ್ಲ ಅನ್ಕೆಸಿನ. ಡೆಲ್ಲಿ ಬಂದ್ಬೇಕು. ನನ್ನ ರೂಟೀನ್ಸ್ಗಳೆಲ್ಲ ಹಿಂಗೆ ಅವ ನೋಡ್ರಿ. ಊರಾಗಿದ್ದರೆ ಆರಾಮ್ಸೆ ಮಸ್ತನಂತ ಶಿಸ್ತನಂತ ಇದ್ದೀನಿ. ಈಗಲೂ ಟೈಮ್ ನೋಡಿದ್ರೆ ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಟೈಮ್ ಎಷ್ಟಾಗ್ಯದ ಅಂತ ಕೇಸಿನ ಇಂದ ನಾನು ನಿಮಗೆ ಟೈಮ್ ತೋರಿಸ್ತೀನಿ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡ್ರಿ ಚಪಾತಿಗೆ ಈಗ ಹಿಟ್ಟು ನಾದ್ಕೊಳಕತ್ತೀನಿ. ಟೈಮ್ ಎಷ್ಟಾಗಿದೆ ಅಂದ್ರೆ ನೋಡ್ರಿ ನೀವೇ ನೋಡ್ರಿ. ಟೈಮ್ ಚಂದ ಕಾಣಿಸ್ಲತ್ತದ. 1:23 ಆಗ್ಯದ ನೋಡ್ರಿ. ಮಂಡೇ ಸ್ಟಾರ್ಟ್ ಆಯ್ತು ನೋಡ್ರಿ. ಹಾಡ ಕೇಳ್ಕೊತ ಮಸ್ತ್ ಅನ್ನತ್ತ. ನಾ ಏನು ಮಾಡತ್ತೀನಿ ಈಗ ಬಡ ಬಡ ಚಪಾತಿ ಹಿಟ್ಟು ನಾದ್ಕೊಂಡು ಇನ್ನೊಂದಿಷ್ಟು ಭಾಂಡೆ ಅವಲ್ರಿ ಇಷ್ಟಿಗೆ ಸರ ಭಾಂಡೆ ತೊಳ್ಕೊಂಡು ಕಸಿ ನಾನು ಮುನ್ಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಇಷ್ಟೊತ್ತನ ಏನು ಮಾಡಿದೆ ವಿಡಿಯೋ ಎಡಿಟ್ ಮಾಡಿದೆ. ಯಾಕಂದ್ರೆ ಬೆಳಗ್ಗೆ ಎದ್ಬೇಕು ನನ್ನ ಕೈ ನಿಂತು ಆಗಂಗಿಲ್ಲ. ಅಲ್ಲಿ ಊರಾಗಿದ್ರೆ ಮಸ್ತ್ ಅನ್ನತ್ತ ಮಕ್ಕೊಂಡ್ಬಿಡ್ತಿದ್ದೆ. ಬೆಳಗ್ಗೆ ಕೇಸ್ ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಬಟ್ ಇಲ್ಲೆಲ್ಲ ನಾನೇ ಮಾಡ್ಬೇಕಲ್ರಿ. ಹಿಂಗದ ನೋಡ್ರಿ ಲೈಫ್. ನಮ್ಮ ಅನ್ಕೋತಾನೆ ಎಷ್ಟೊತ್ತನ ಆತದ ನೋಡಮ್ರಿಲ್ಲ ಟೈಮ್. ಮಳೆಯಾಗಿದೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ. ಬಾಂಡೆ ತಿಕ್ಕೋದು ಹಾಡ ಕೇಳತ್ತಿ. ದಾರಿ ನೀರಾಗಿದೆ. ಕನ್ನಡ ಹಾಡುಗಳು ಕೇಳ್ಕೋತ ಭಾಂಡೆ ತಿಕ್ಕದ ಮಜಾನೇ ಬೇರೆ ಅದ ನೋಡಿ ಫ್ರೆಂಡ್ಸ್. ಇನ್ನ ಬಹಳಷ್ಟು ಅವರಿ. ಇಲ್ಲಿ ನೋಡ್ರಿ ನಾ ಚಂದನಂತ ಇಷ್ಟು ಕಟ್ಟಿನೂ ಸಾಫ್ ಮಾಡ್ಕೊಂಡ, ಗ್ಯಾಸ್ನು ತೊಳ್ಕೊಂಡ, ಇಂಡಕ್ಷನ್ನು ಸಾಫ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನೋಡ್ರಿ. ಇಷ್ಟು ಬಾಂಡೆನೂ ಶಿಸ್ತನತ್ತ. ಈಗ ನೋಡ್ರಿ ನಾ ಮ್ಯಾಗಿ ಇಟ್ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಚಳಿ ಅಂದ್ರೆ ಚಳಿ ಹತ್ಲತ್ತದ. ನನಗೆ ಯಾಕೋ ಕೋಲ್ಡ್ ಆದಂಗೆ ಅನ್ಸ್ಲತ್ತದ. ಹಂಗನ್ ಕೆಸಿ ನಾನು ಏನು ಮಾಡಿ ಒಂದೊಂದು ಸಲುವಾಗಿ ಒಂದು ಸ್ವಲ್ಪ ಮಸ್ತನತ್ತ ಗಾಡ ಚಹಾ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ. ಈಗ ಟೈಮ್ ಎಷ್ಟಾಗ್ಯದ ಅಂತಂದ್ರೆ ನೋಡ್ರಿ ಅರ್ಧ ಬಾಂಡೆ ಅಂತೂ ನಾವು ಊಟ ಮಾಡೋಕ್ಕಿಂತ ಫಸ್ಟ್ ತಿಕ್ಕಿದ, ಅರ್ಧ ಬಾಂಡೆನ ಈಗ ತಿಕ್ಕಿದ. ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ 1:50 ಆಗ್ಯದ ನೋಡ್ರಿ. 1:50 ಆಗ್ಯದ ನೋಡ್ರಿ ಟೈಮ್. ಈಗ ಬೇಕಾದ್ರೆ ನೋಡ್ಕೋರೀಗ ಮನ್ಕೋಬೇಕಂತಂದ್ರೆ ನನಗೆ ಈಗ 2 ಆಗ್ಬಿಡ್ತದೆ. ತೋ ನಮ್ದೆಲ್ಲ ಸಾಬ್ರುಗಳು ಮನ್ಕೊಂಡ್ಬಿಟ್ರೆ ನೋಡಿ. ಚಳಿ ಚಳಿ ಹತ್ಲತ್ತದ. ಎಲ್ಲರೂ ಮನ್ಕೊಂಡ್ಬಿಟ್ಟಾರೆ. ನಾನೊಂದಿಷ್ಟು ಚಹಾ ಕುಡ್ಕೆಸಿನ ವಿಡಿಯೋ ಏನು ಮಾಡ್ತೀನಿ ಇದು ಮಾಡ್ತೀನಿ ಯೂಟ್ಯೂಬ್ದಾಗ ಹಾಕಿಸಿನ ಮಕ್ಕೊಂಡ್ಬಿಡ್ತೀನಿ. ಮುಂಜಾನೆ ಪೋಸ್ಟ್ ಮಾಡ್ತೀನಿ ರೀ ಅದಕ್ಕೆ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಗುಡ್ ನೈಟ್. ಇದೇ ನನ್ನ ಡೈಲಿ ಲೈಫ್ ನೋಡ್ರಿ. ನಮ್ಮ ಸಾಬರು ನೋಡ್ರಿ ಆಫೀಸಿಗೆ ಹೋಗ್ಲಕತ್ತಾರ. ಬರೀ ಚಹಾ ಕುಡ್ಕೆಸ ಹೋಗ್ಲತ್ತಾರ. ಟಿಫಿನ್ ಏನು ಮಾಡಲ್ಲ, ಮಕ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿ ಲೇಟ್ ಆಗಿ ಚಳಿ ಭಾಳ ಆಗ್ಯದ್ರಿ. ಉಳಿದ್ರ ಅಣ್ಣದ್ರ 3 ಮಂದಿ ಹೊರಗೆ ನೋಡ್ರಿ ಹೆಂಗಾಗ ಕೋರ. ಅವನಿಗೆ ಎಬ್ಬಸ್ತೀನಿ. ಸರಿ ಜಲ್ದಿ ಬಾ. ಎಲ್ಲ ತೊಗೊಂಡಿದ್ದಿಲ್ಲ ನೋಡ್ರಿ. ನಮ್ಮ 3 ಮಂದಿ ಅಣ್ಣದವ್ರು ಮನ್ಕೊಂಡಾರ. ಈಗೆಲ್ಲ ಇವೆಲ್ಲ ಹಾಸಿಗೆ ತೆಗಿಬೇಕು. ಫಟಾಫಟ್ ಅವ್ರಿಗೆ ಎಬ್ಬಸ್ಕೇಸಿ ಅವರಿಗೆಲ್ಲ ಟಿಫಿನ್ ಎಲ್ಲ ರೆಡಿ ಮಾಡ್ಬೇಕು ನೋಡ್ರಿ. ನೀರು ಬಂದ್ರೆ ಈಗ ನೀರನ್ನು ಚಾಲು ಮಾಡೀನಿ. ಚಪ್ಪಲ್ ಹಾಕ್ಕೊಂಡು ನೋಡ್ರಿ. ಈಗ ಸಾಕ್ಸ್ ಚಪ್ಪಲ್ ಎರಡೂ
ವಾಶ್ರೂಮ್ಗೆ ಹೋಗ್ಬೇಕಂತಂದ್ರೆ ಈ ಚಳಿ ಅಷ್ಟು ಖತರ್ನಾಕ್ ಚಳಿ ಸ್ಟಾರ್ಟ್ ಆಗ್ಯದ್ರಿ ಈಗ ನೋಡಿ. ಈಗ ನಾ ಕೈ ತಕೊಂಡ ನಾ ಏನು ಮಾಡೀನಿ ಗೊತ್ತದ ರೀ, ಈಗ ಚಿಕ್ಕು ಸಲುವಾಗ ಪರೋಟ ಮಾಡಿದ್ರಿ ನಾ ಅವನಿಗೆ ಒಂದೆರಡು ಕಟ್ಟ ಸಲುವಾಗ ಮತ್ತಂದ್ರೆ ಒಂದೊಂದಿಗೆ ತಿನ್ನೋ ಸಲುವಾಗಿ ಮಾಡಿ ಚಾ ಕೂಡ. ಅದ್ರ ಸ್ಕೂಲ್ನಿಂದ ಮ್ಯಾನ್ಯವ್ರು ಫೋನ್ ಮಾಡಿದ್ರು ಏನಂದ್ರೆ ಸುಟ್ಟಿ ಸಾಲಿ ಸುಟ್ಟಿ ಅಂತ ಈಗ ಆನ್ಲೈನ್ ಕ್ಲಾಸಸ್ ನಡೀತಾವ. ಮತ್ತು ಯಾಕಂದ್ರೆ ಡೆಲ್ಲಿದಾಗ ಈಗ ಕವರ ಜಾಸ್ತಿ ಆಗಿದೆ, ಚಳಿ ಜಾಸ್ತಿ ಆಗೋದಲ್ಲ, ಹಂಗಂತ ಈಗ ಮಕ್ಕಳಿಗೆ 1 ತಿಂಗಳು ಕೊಡ್ತಾರೋ ಏನು 1.5 ತಿಂಗಳು ಸಾಲಿ ಸುಟ್ಟಿ ಕೊಡ್ತಾರೋ ಅದಂತೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸಾಲಿ ಸುಟ್ಟಿದ ಕೊಡ್ತಾರೆ ಚಳಿ ಸಲುವಾಗ ಅಂತ ಕೇಸಿನ. ತೋ ನೋಡಮ್ ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ಕೇಸಿನ. ಚಿಕ್ಕ ಒಂದು ಕೆಲಸ ಮಾಡಿ ಆರಾಮ್ಸೆ ಕುಂತು ಬಿಡಪ್ಪ ರೆಡಿಯಾಗಿ. ಇವು ಬೇರೆ ಬಟ್ಟೆ ಹಿಡ್ಕೊಂಡು ಏನು ಹೇಳ್ತೀವಿ, ಚಿಕನ್ ಮುಖ ತಗೊಂಡು ಹೆಂಗೆ ಬಿಸಿನೀರು ನಿಂತು ಮಕ್ಕೋತೀನಿ ಬಡಪ್ಪಾಗಿ ಮಕ್ಕೊಬಿಟ್ಟು ಸ್ವಲ್ಪ ಓದ್ಕೊತ್ಕೊಂಡ್ರೆ ಹೆಂಗೆ ಎತ್ತಿದಿ ಓಕೆನಾ. ಸೊ ನೀವು ಸ್ವಲ್ಪ ಚಾದು ಹಾಕಿ ಸ್ವಲ್ಪ ಪರೋಟ ತಿನ್ನಿಸಿ ಗೋಲಿ ಕೊಡ್ಸ ನೀವು ಓದಿಸ್ತಿ ನಡಿ ಜಾದಿ ನಡಿ. ನಮ್ಮ ಮಮ್ಮಿಗೆ ಎಲ್ಲರಿಗೆ ಚಾ ಪರಾಟ ರೆಡಿ ಮಾಡ್ಯಾಳ. ಈಗ ಎಲ್ಲರಿಗೀಗ 3 ಮಂದಿ ಅಣ್ಣದವ್ರಿಗೆ ಈಗ ಚಾ ಪರೋಟ ಕೊಡ್ತೀನಿ ರೀ. ಇಲ್ಲದ ಬ್ರೆಡ್ ಅವ್ರು ಏನು ತಿಂತಿರ್ತೀನಲ್ಲ ಪರೋಟಾರೇನ ಮಾಡಿ ನೋಡ್ರಿ. ಇವತ್ತ ನಮ್ಮ ಮಿಕ್ಕಣ್ಣನ್ ಭೀ ಆನ್ಲೈನ್ ಕ್ಲಾಸ್ ಇದೆ ನೋಡ್ರಿ. ಈಗ ಸಚಿನನ್ ಫೋನ್ಯಾಗ ಮಿಕ್ಕಣ, ನನ್ನ ಫೋನ್ಯಾಗ ಚಿಕ್ಕಣ ತೋತಾರಿ. ಯಾಕಂದ್ರೆ ನಾನು ಇನ್ನೊಂದು ಮದುವೆಗದಲ್ಲ ಅದು ಐಫೋನ್ದಾಗ ಹಾಕ್ಲತ್ತೀನಿ ಅಂತ ಚಾರ್ಜೇ ಇಲ್ರಿ. ಅದು ಸಂತೋಷ್ ಮನ್ ಮತ್ತೆ ರಿಪೇರಿ ಮಾಡಿಸ್ಕೊಂಬಂದ್ರೆ ಐಫೋನ್ದಾಗ ಈಗ ನಾನು ಸಿಮ್ ಹಾಕೊಂಡ್ಬಿಡ್ತೀನಿ ನೋಡ್ರಿ ಪಟ್ಟ ಅಂತ ಕೇಸಿನ. ಸೊ ಅನ್ಕತನ ಇವ್ರಿಗೆ ಸಾಬರಿಗೆ ಈಗ ಚಾಯ್ ಪರೋಟ ಕೊಡಂಬ್ರಿ ಇಲ್ಲ ನಡಿ. ಈಗ ನೋಡ್ರಿ ನಾವು 3 ಮಂದಿ ಚಾಯ್ ಪರೋಟ ತಿನ್ನತ್ತೀವಿ. ಸಚಿನ ಬರೀ ಚಾ ಕುಡಿತೀನಲ್ಲ ತನ ದನಕವ ಏನು ತಿನ್ನಂಗೆ ಇಲ್ಲ ನೋಡಿ. ಆಪ್ಷನ್ ಅವ ರೀ. ಪರೋಟ ಅದ ರೀ, ಬ್ರೆಡ್ ಅದ ರೀ, ಬಿಸ್ಕಿಟ್ ಅದ ರೀ, ರಸ್ಕ್ ಅದ ರೀ, ಮಜ್ಜಿಗೆ ಅದ ರೀ. ಐ ಕೊಡ್ತೀನಿ ನೋಡಿ ಮತ್ತೆ ಮುಂಜಾನೆ ಅದನ್ನ ಯಾವ ಮಾಡ್ದನ ಇಷ್ಟೆಲ್ಲ ಆಪ್ಷನ್ಸ್ಗಳು ಅಂದ್ರೆ ಭೀ ಏನು ತಿನ್ನಲ್ಲ ಅಂತಂದ್ರಿ. ಪಾರ್ನ ಏನು ಮಾಡಿ ಅಂತ ಹೇಳಿ ನೋಡೋಣ. ಸುಮ್ ಕುಂದ್ರೆ ಯಾಕೆ ಬಯಸ್ಕೊತಿ. ಇಲ್ಲಿ ನೋಡ್ರಿ ಚಿಕ್ಕು ಮಿಕ್ಕು ಶಿವನ ಎಲ್ಲರೂ ಕಲ್ತ್ಕೆಸಿಂದ ಈಗ ಆನ್ಲೈನ್ ಕ್ಲಾಸಸ್ ನಡೆದ. ಈಗ ಅವ್ರು ಹೋಮ್ವರ್ಕ್ ಮಾಡಕತ್ತಾರ ನೋಡ್ರಿ. ಕ್ಲಾಸ್ ತಗೊಳತ್ತಾರ ಮತ್ತು ಅವ್ರಿಗೆ ಹೋಮ್ವರ್ಕ್ನು ಕೊಡ್ಲಕತ್ತಾರ ನೋಡ್ರಿ. ಈಗ ನಡೀಲಿ ಇವ್ರ ಕ್ಲಾಸ್. ಚಿಕ್ಕು ನೀ ಏನು ಮಾಡತ್ತಿದಮ್ಮ? मिक्कू नीनु शिवन्या तुम क्या काम कर रहे हो? वेरी गुड, करो करो सारे करो. ಎಲ್ಲ ಕ್ಲೀನ್ ಮಾಡ್ಕೇಸಿಂದ ಇಟ್ಟಿನ ಚಂದನತ್ತ ನೀಟಾಗಿ ಕಸ ಗಿಸನು ಎಲ್ಲ ಗುಡಿಸ್ಕೊಂಡು ನೀವೆಲ್ಲ ಟೇಬಲಿಗೆ ಒಳಗೆ ಒಯ್ಬೇಕ್ರಿ. ಇವೆಲ್ಲ ಬಟ್ಟೆ ಮಡ್ಚಿಡ್ತೀನಿ ನಿಂದರಿಗೆಲ್ಲ ಮಾಡ್ಕೋತೀನಿ. ಈಗ ಬಡ 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 ಮನೆ ಇಷ್ಟು ಚಂದ ಸಾಫ್ ಮಾಡಿಟ್ಟಿನಿ ನೋಡ್ರಿ. ನಾ ಈಗ ನಾ ಜಲ್ದಿ ಫಸ್ಟ್ ಏನು ಮಾಡ್ತೀನಿ ರೀ, ಬಟ್ಟೆ ಹಿಂಡು ಹಾಕ್ತೀನಿ. ಬಟ್ಟೆ ಹಿಂಡು ಹಾಕಿಸಿಂದ್ರೆ ಚಪಾತಿ ಲಟಾಸಿ ಸ್ನಾನ ಮುಗಿಸ್ಕೊಂಡು ನಾನು ನೋಡಮ್ಮ ಹೋದ ಕ್ಲಾಸಿಗೆ. ಇಲ್ಲಾಂದ್ರೆ ನಾವು ಇವತ್ತು ಮನೆಗೆ ಇರಬೇಕಾಗ್ತದೆ. ನೋಡ್ತೀನಿ ರೀ ಏನಾಗ್ತದೆ ಏನೇನು ಸುದ್ದಿ ಅಂತ ನೋಡ್ರಿ. ಈಗ ಬಟ್ಟೆ ಒಗೆದು ಒಣಗ್ಸದೆ ಇಷ್ಟೇ ಕಾರ್ಯಕ್ರಮ ನಡೆದ ನೋಡ್ರಿ. ಈಗ 1 ಟ್ರಿಪ್ ಏನು ಮಾಡಿದಂದ್ರೆ ಹಿಂಡಿ ಕೆಸಿಂದ್ರೆ ಒಣಗ್ಸಿದ. ಈಗ ಇನ್ನೊಂದು ಟ್ರಿಪ್ ಈಗ ಹಿಂಡ್ಕೊಂಬಂದಿನಿ ರೀ. ಈಗ ಇನ್ನೂ 1 ಟ್ರಿಪ್ ಅವ ರೀ. ಬಡ 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 ಮಾಡಕತ್ತೀನಿ ನೋಡ್ರಿ. ನಾನು ಇಲ್ಲಿ ನೋಡಿ, ಇಲ್ಲಿ ಸೊಪ್ಸಿ ಪಲ್ಯ, ಮೆಂತಿ ಪಲ್ಯ, ಪಾಲಕ್, ಸಾಗ ಏನೇನೋ ಬಂದವು ನೋಡ್ರಿ. ಈಗ ಅದ್ರಾಗ ನಾನೀಗ ಸೊಪ್ಸಿ ಪಲ್ಯ ತೊಗೊಳಕತ್ತೀನಿ ನೋಡ್ರಿ. 1 ಸೂಡು ಕಿಷ್ಟೆ ಅಂದ್ರೆ ಕಿಷ್ಟೆ ಸಣ್ಣ ಸೂಡದ ನೋಡ್ರಿ. ಅದು ಎಷ್ಟು ಹೇಳಕತ್ತಾನ್ರಿ ನಮ್ಮ ಅಣ್ಣ ರೊಕ್ಕ. ಚಿಕ್ಕು ಹೋಗ್ಯಾನ ನೋಡ್ರಿ ಈಗ ತೊಗೊಂಡು ಬರ್ಲಕ್ಕ. ಭಯ್ಯ एक देना अच्छा वाला देना. और मेथी अच्छा. ಸಬ್ಬಸ್ಗಿ ಪಲ್ಯ ಮೆಂತಿ ಪಲ್ಯ 2 ತರಿಸ್ಲತ್ತೀವಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈ ಮಮ್ಮಿ ಬಿಸಿ ಬಿಸಿ ಚಪಾತಿ ಮಾಡ್ಲತ್ತಾಳ ನೋಡ್ರಿ. ಈಗ ಬಿಸಿ ಬಿಸಿ ಫುಲ್ಕೆ ಮಾಡತ್ತೀನಿ ರೀ. ಚೋಲೆ ಅದ ರೀ, ಚೋಲೆ ಗರಂ ಮಾಡ್ತೀನಿ. ಬ್ಯಾಳಿ ಮತ್ತು ಚಿಕನ್ ಅದ ರೀ, ಅವೇ ಗರಂ ಮಾಡ್ಕೇತೀನಿ ರೀ. ಈಗ ನಾಷ್ಟ ಮಾಡ್ಕೊಡ್ಲತ್ತೀನಿ ನೋಡ್ರಿ. ಮತ್ತು ಮಧ್ಯಾಹ್ನ ಏನ್ರಿ ಬೇರೆದು ಮಾಡ್ದಾರ ಐತ್ರಿ. ಚಿಕ್ಕು ಹೊರಗೆ ಚಳಿ ತೋರ್ಸಪ್ಪ. ಟೈಮ್ ಎಷ್ಟಾಗಿದೆ? 10:30 ಆಗ್ಲಕತ್ತದ್ರಿ. ಈಗ ಪೂರ ಕೋರ ಕೋರ ಆಗಿದ್ರಿ. ಅಲ್ಲಿ ನೋಡ, ಅಲ್ಲಿ ಮ್ಯಾಗ ನೋಡಲ್ಲ ಹ್ಯಾಂಗಾಗ್ಯದ ನೋಡ್ರಿ. ಪೂರ ಸರಿ ಸರಿ ಸಣ್ಣ ಕಾಣಿಸ್ಲದ. ಮುಚ್ಚ. ಅದು ಬಿಸಿಲು ನೋಡ್ರಿ. ಅದು ಡೆಲ್ಲಿ ಬಿಸಿಲು ಹೆಂಗದ? ಡೆಲ್ಲಿಯ ಬಿಸಿಲು ಹೇಗಿದೆ ಫ್ರೆಂಡ್ಸ್? ಇಲ್ಲಿ ನೋಡ್ರಿ ನಮ್ಮ 3 ಮಂದಿ ಅಣ್ಣದವ್ರು ಮಸ್ತನತ್ತ ಊಟ ಮಾಡತ್ತಾರ. ಇವ ಚೋಲೆ ತೊಗೊಂಡಾನ, ಇವ ಚಿಕನ್ ತೊಗೊಂಡಾನ. ನಮ್ಮ ಅಣ್ಣ 2 ಪಲ್ಯ ಹಚ್ಚಿರ. ಅವ್ರ ಅಣ್ಣ ಮಾಡ್ಯಾನ್ರಿ. ಎಷ್ಟಾದ್ರೂ ಬಿ ಪ್ರೀತಿ ನಿಂತ ಅವ್ರ ಅಣ್ಣ ಮಾಡಿದ ಪಲ್ಯ ಫುಲ್ ಹ್ಯಾಪಿ ರೀ ಅಣ್ಣ. ಸೊ ಈಗ ಸಾಬರ್ಗಳದ್ದು ಊಟ ನಡೆದದ ನೋಡ್ರಿ. ಅವ್ರು ಊಟ ಮಾಡಲಿ, ನಾ ಬಿಸಿ ಬಿಸಿ ಪರೋಟ ತಂದು ಕೊಡ್ತೀನಿ ಅವ್ರಿಗೆ. ಫುಲ್ಕೆ ಮಾಡ್ಲತ್ತೀನಿ ರೀ. ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ಬಟ್ಟೆ ಒಣಗ್ಸ್ಲತ್ತಾಳ.
ಚಳಿ ಚಳಿ ನೋಡೋಣ ಡೆಲ್ಲಿದಾಗ ಚಳಿ ಸ್ಟಾರ್ಟ್ ಆಗ್ಯಾವ. ಫಾಗ್ ಆಗಿದ್ರಿ ನಿಮಗೆ ಕಾಣಿಸಲ್ಲಾಗ ಚಂದ. ಯಾರೇ ದಿಲ್ಲಿಗೆ ಬರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತದೆ ನೋಡ್ರಿ. ಈ ವಿಸಿಲ್ರಿ ಏನೋ ವಾಷಿಂಗ್ ಮಷಿನ್ದಾಗ ಇನ್ನೊಂದು ಟ್ರಿಪ್ ಹೋಗ್ಯಾವ ಹೋಗ್ರಿ. ನಾನು ಕೇಳಿ ಮನೇಲಿಲ್ಲ ಬಿಟ್ಟಿನಿ ನಾ, ಯಾಕಂದ್ರೆ ಸಾಕೈತ್ರಿ. ನಾ ಈಗ ಬಡ ಬಡ ಹಾಕ್ತೀನಿ ರೀ. ನಾ ಬಿ ಟೋಪಿದಾಗಿದ್ದೀನಿ. ನೋಡ್ರಿ ಇಷ್ಟೊತ್ತನ ನಮ್ಮ ಸಾಬರ್ದು ಈಗ ಆನ್ಲೈನ್ ಕ್ಲಾಸಸ್ ನಡೆದಿವಿ. ಫೋನಲ್ಲಿ ಇಟ್ಕೊಂಡೆಲ್ಲತ್ತೇನೆ. ಎಲ್ಲಿ ಮಮ್ಮಿ ನೀವು ಒಯ್ಯಿ ಅಂತಲ್ಲಕತ್ತಾನ. ಇವನಂತೂ ಸಚಿನ್ ಅಣ್ಣನ ಫೋನ್ ಕೊಟ್ಟದ್ದು. ಸಚಿನ್ ಅಣ್ಣನ ಫೋನ್ಲಿ ಇವ ಮಾಡತ್ತಾನ. ನಾ ಬರತ್ತಾನ ಇಷ್ಟು ಕೆಲಸ ನೀನು ಕಂಪ್ಲೀಟ್ ಆಗಿ ನೀ ಚಂದ ಕಾಣಿಸ್ಲತ್ತಿ. ಟುಪ್ಪಿಗೆ ಒಪ್ಪ ಚಳಿ ಹತ್ತದ ಹೊರಗೆ. ನೀನು ಮೊದಲೇ ಆರಾಮಿಲ್ಲ. ಕಿವಿಗೆ ಹೊತ್ತ ಗಾಳಿ ಹತ್ತದ ಬೇಡ ತೋ. ನೋಡ್ರಿ ಈಗ ಇಲ್ಲಿ ಮನೆಗೆ ಬಿಟ್ಟು ಹೊಲತ್ತೀನಿ. ಚಾವಿ ಹಾಕ್ಕೆಸೇನು ಹೊಲತ್ತಿ. ಅವ್ರಿಬ್ರು ಬಿಟ್ಟು ಕೆಸೆ ಬರ್ತೀನಿ ಅಂತಂದಾರ. ನಾ ಅಂತ ಈಗ ರೆಡಿ ಆಗಿ ನೋಡ್ರಿ ಎಲ್ಲರೂ ಸ್ವೆಟರ್ ಹಾಕೊಂಡ್ಬಿಟ್ರು. ಅಷ್ಟು ಚಳಿ ಅಂದ್ರೆ ಚಳಿ ಹತ್ಲಾಗತ್ತದ ನೋಡಿ. ನಾ ಬರೋದನ್ನ ನಿನ್ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಅಂತ ತಿಳ್ಕೊಂಬಗ. ನಾನು ನಿನ್ನ ಏನು ಮಾಡ್ತೀನಿ ಗೊತ್ತಿಲ್ಲ ನಿನಗೀನ. ನೋಡ್ರಿ ಈಗ ನಮ್ಮ ಚಿಕ್ಕು ಮತ್ತು ನಮ್ಮ ಅಣ್ಣ ಇಬ್ರು ಹೊಂಟಾರ ನೋಡ್ರಿ ನಂಗೆ ಬಿಡ್ಲಕ್ಕ. ಹೊರಗೆ ಕೋರ ನೋಡ್ರಿ ಈಗ ಡೆಲ್ಲಿದಾಗ ಚಳಿ ಹೆಂಗೆ ಸ್ಟಾರ್ಟ್ ಆಗ್ಯದ. ಪೊಲ್ಯೂಷನ್ ವಿತ್ ಚಳಿ ಎಲ್ಲ ಮಿಕ್ಸ್ ಆಗ್ಲಕತ್ತದ ನೋಡ್ರಿ. ಅದಕ್ಕೆ ರಿಯಾಕ್ಷನ್ ಹಿಂಗಾಗ್ಬಿಟ್ಟದ ನೋಡ್ರಿ. ಈಗ ಇವ್ರು ಸಾಬರ್ ಇಬ್ರು ಬಿಟ್ಟು ಬರ್ತಾರಂತ ನಡ್ರಿ. ಕಾಣಿಸಲ್ಲ ಕೋರ ಇಷ್ಟ ಇರಲ್ಲ. ಎರಡು ಮಿಕ್ಸ್ ಆಗ್ಯಾವಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಹೊರಗೆ ಕೋರ ನೋಡ್ರಿ. ಈಗ ಫಾಗ್ ಆಗ್ಯದ ನೋಡ್ರಿ ಫುಲ್. ಆಗ ಸೂರ್ಯ ನೋಡ್ರಿ ಅದು ಅಲ್ಲೇ ಕೂತ ನಿನ್ನೆ ಹಿಡ್ದು. ಏನ್ ಬಿಸಿಲು ಇಲ್ರಿ ಅದರ್ದು. आई रिद्धि क्या था वो? बलून था वो? वाह रिद्धि तुम बहुत क्यूट लग रही. इधर देखो ऐसे करो. हाय ನೋಡ್ರಿ ನಮ್ಮ ಕ್ಲಾಸ್ ನಾಗ ನೋಡ್ರಿ ನೇಲ್ ಆರ್ಟ್ ಕಲಿಸ್ಲತ್ತಾರ. ಹೇಳು ಮ್ಯಾಮ್. ಹಾಯ್ ಹೇಳು ಮ್ಯಾಮ್. खुशबू नोड़ी. खुशबू क्यूट कानसलता. पता है मैंने तेरी इंस्टाग्राम पे सारे पोस्ट देखे. बड़े मस्त लग रही थी. मुझे लगा अरे ये सारे मेरी ड्रीम से पूरे कर ये सच में बहुत क्यूट लग रहे थे. ಎಲ್ಲರೂ ನೇಲ್ ಆರ್ಟ್ ಮಾಡ್ಲತ್ತಾರ ನೋಡ್ರಿ. ನಾನು ಜಸ್ಟ್ ಈ ಕ್ಲಾಸಿಗೆ ಬಂದೀನಿ ನೋಡಾದ್ರೆ ನಮ್ಗೆ ಕ್ಲಾಸ್ ಅದ. मस्त नील आर्ट माड़ा. दिखा तेरा हाथ कैसा है? बहुत सुंदर लग रहा है. प्रतिबंध ಮಾಡ್ಲತ್ತಾರ ನೋಡ್ರಿ ಇವರು. ಎಲ್ಲರೂ ಕೂತ್ಕೆಸಿಂದ ಮೀಟಿಂಗ್ ಮಾಡ್ಲತ್ತಿ ನೋಡ್ರಿ. ಗಪ್ಪ ಹೊಡ್ಲಿತ್ತೀವಿ. ನನ್ನ ಮ್ಯಾಮ್ ಯಾವಾಗ ಕ್ಲಾಸ್ ತರ್ತಾರ ಗೊತ್ತಿಲ್ಲ. डिम्पल मैम फुल चली 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 चली. हम चली मतलब ठंड को बोलते हैं. चली चली बोलते हैं हम लोग. और ಬೇರೆಯವ್ರದವ್ರು ನಡೆದ ನೋಡ್ರಿ. ಇವ್ರದ್ದು नील आर्ट ನಡೆದು ಇವ್ರು ನೋಡ್ರಿ ಎಷ್ಟು ಮಸ್ತ್ ಹಚ್ಲತ್ತಾರ ನೇರ್ ಪೇಂಟ್. ವಾವ್ ಎಷ್ಟು ಕ್ಯೂಟ್ ಕಾಣಿಸ್ಲತ್ತ. ನಾವು ಪಿಂಕ್ ನನ್ನ ಫೇವ್ರೇಟ್ ಕಲರ್ ಅದ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಈಗ ಹೇರ್ ಸ್ಟೈಲ್ ಮಾಡತ್ತಾರ ನೋಡ್ರಿ. ಈಗ ನಾನು ಮಾಡ್ಬೇಕು. ನಾ ಬರ್ಲಾರ್ಕಿಂತ पहलाने ಇವರಿಗೆಲ್ಲ ಹೇಳ್ಯಾರ ಅಂತ ನೋಡಿ. मैं बोल रही हूँ मेरे आने से पहले इन लोगों को हेयर स्टाइल सिखा दिया बोल रही हूँ मैं. मैम ने बोला था मेरे को. यशन ಕಾಣಿಸ್ಲತ್ತಾರ ನೋಡ್ರಿ ಇವನು ದೀದಿ. ಮಸ್ತ್ ಅನಿಸ್ಲತ್ತ. ಇಲ್ಲಿ ನೋಡ್ರಿ ಯಶನ್ ಮಾಡ್ಲತ್ತಾರ ನೇಲ್ ಆರ್ಟ್ ಇವ್ರಿಕಿಂದೀಗ. अच्छा लग रहा है ನೋಡ್ರಿ. ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ. ಇವ್ರ ನೇಲ್ಸ್ एकदम ಬ್ಯೂಟಿಫುಲ್ ಆಗಿ ಅನಿಸ್ಲತ್ತವ ನೋಡ್ರಿ. ಎಷ್ಟು ಸೂಪರ್ ಆಗಿ ಮಾಡ್ಯಾರ ನೋಡ್ರಿ. ಈಗ इवर नील आर्ट यार माड़ा अंदर इवर माड़ा. इन्होंने इनका नील आर्ट किया है और आप भी नील आर्ट ही करते हो ना. तो इवर नम बैच वगैरह ये लोग हमारे बैच में ये थोड़ा बहुत हिंदी ब्लॉग भी बनाया करूँ क्योंकि इन सबको समझ नहीं आता ना. तो इसलिए थोड़ा कन्नड़ा हिंदी मिक्स होके आएगा. सब लोग मेरे चैनल को सब्सक्राइब करना. थैंक यू. ये ठीक है. ये देखिए गदी. सबसे पहले सब्सक्राइबर तो तुम लोग ही हो. वो लोग तो बाद में बेचारे. मतलब स्प्रे करने के बाद हम लोग पफ बना लेते हैं ना. तो इसको कैसे छुड़ाना है? बैक कॉमिंग है. अच्छा मतलब धीरे धीरे करके लेना है. बिल्कुल आराम से. जैसे यहाँ से बना है. हाँ. यहाँ से बैंक कॉमिंग हुई. यहाँ कट. अच्छा वो है ऐसे करते करते नीचे आएंगे. अच्छा हो गया. सही. यही था ना अभी. यही तो दिख रहा था मेरे को. यही कहीं हेयर कट नड़द नोड्री. भैया हम ऐसे ही चले गए. हम भी यश का सीधा जॉकेट लिया घर भाग गए. कटिंग नड़द नोड्री. का क्लास इतना अच्छा था बहुत अच्छा क्लास था ನೋಡ್ರಿ. ಈಗ ಕ್ಲಾಸ್ ಮುಗಿತೆಲ್ಲ ಮುಗಿತು ಮನೆಗೆ ಹೋಲತ್ತೀನಿ. ವಿತ್ ನನ್ನ ನೋಟ್ಬುಕ್ನು ಒಯ್ಲಕತ್ತೀನಿ ನೋಡ್ರಿ. ಇವ್ರು ತಗೊಂಡು ಕೆಸಿನ ಯಾಕಂದ್ರೆ ನಾನು ಬರ್ದಿಲ್ಲಲ್ಲ. ಸೊ ಒಯ್ದ್ಕೆತೀನಿ ಬರ್ತೀನಿ. ಬಾಯ್ ಮ್ಯಾಮ್. ಕಲ್ ಮಿಲ್ತೆ ಕಲ್ ಪ್ರಾಪರ್ ಕ್ಲಾಸಸ್ ಲೂಂಗಿ मैं ठीक है. ಬಾಯ್. ನೋಡ್ರಿ ಈಗ ಇದಕ್ಕೆ ನಾವು ಪೊಲ್ಯೂಷನ್ ಅನ್ಬೇಕು. ಇದಕ್ಕೆ ನಾವು ಏನು ಅನ್ಬೇಕು? ಆ ಮಾನ್ಸಿ
इसको हम क्या बोले, पोल्यूशन बोले, ठंड बोले, कोहरा बोले, क्या बोले। नोड्री सूरज देख वो सोच रहा है, डर लग रहा है मेरे को नीचे आने में करके। सूरज को लग रहा है नीचे आ जाऊंगा तो मुझे कोई पीठ फाड़ देगा, वो मैं ऊपर ही टीक हूँ करके ऊपर ही रह रहा है वो। लेकिन तेरी ना हेयर स्टाइल, ड्रेसिंग सेंस मुझे बड़ा अच्छा लगा, एकदम डिफरेंट लुक। सच में मुझे लगा कोई और लड़की है, जब तूने मुड़ा ना पीछे तब मुझे, हाँ मैंने ना मानसी है क्या, बहुत सुंदर लग रही थी आज। ऐसे ही रहा कर, सूट पहन, लेकिन नहीं वैसे नहीं, लेकिन ना तू सूट में डिफरेंट लग रही है, एकदम वैसे वेस्टर्न में अलग लग रही है, बहुत सुंदर लग रही है। ನೋಡ್ರಿ ಹಿಂಗೆ ನೋಟ್ಬುಕ್ ಇಟ್ಕೊಂಡು ಹಿಂಗೆ ಬ್ಯಾಗ್ ಹಾಕೊಂಡು ನಾವು ಕಾಲೇಜ್ ಸ್ಕೂಲ್ ಹೋಗ್ತಿದ್ವಲ್ರಿ, ಅವಾಗ ಹೋಗ್ತಿದ್ವಿ. ಈಗ ನೋಡ್ರಿ ಈಗ ಹಿಂಗೆ ತೊಗೊಂಡು ಹೋಗ್ಲತ್ತಿ, ಒಂದು ಡಿಫ್ರೆಂಟ್ ಲೈಫ್ ಹೌದಿಲ್ಲ. ನೋಡ್ರಿ ನಾನು ಕ್ಲಾಸಿಗೆ ಹೋಗಿದ್ದಲ್ಲ, ಅಲ್ಲಿ ನೀವು ಫೋನ್ ಮಾಡಿ ಹೇಳಿದ ಏನಂತಂದ್ರೆ ನೋಡ್ರಿ, ಕುಕ್ಕರ್ದಾಗ ಬ್ಯಾಳಿ ಇಟ್ಟು ನೀರು ಹಾಕಿ ಉಪ್ಪು ಎಲ್ಲ ಎಣ್ಣೆ ಹಾಕಿ ಇಟ್ಟು ಕೆಸಿಂದ್ರೆ ಹೋಗಿದ್ದೆ. ನಾ ಫೋನ್ ಮಾಡಿದಾಗ ಸಿಟಿ ಮಾಡಿಸಿ ಅಂತ. ನಾವು ಮಾಡಿದವ್ರು ಇಷ್ಟು ಹುಷಾರ 3 ಜನ 4 ಸಿಟಿ ಮಾಡಿಸ್ಕೆಸಿನ ಇಟ್ರ. ಆಮ್ಯಾಗ ನಾನು ನಿಮಗೆ ಹೆಂಗೆ ಗೊತ್ತಾಯ್ತು ಅಂತಂದ, ನಮಗೆಲ್ಲ ಗೊತ್ತ, ನಮ್ಗೆ ಗೊತ್ತಾಗಲ್ಲ ಏನು ನಮಗೆ ಬ್ಯಾಳಿ ಕುದಿಸೋದಂತಾರೆ ನಮ್ಮ ಅಣ್ಣ. ನಾವು ಸಚಿನ್ ಭಾಳ ಹುಷಾರಾಗ್ಯ. ನನಗರೆ ಇಷ್ಟು ಖುಷಿ ಆಗ್ಯಾದ್ರಿ, ಯಾರಿಗೆ ಖುಷಿ ಆಗ್ತದೋ ಬಿಡ್ತದೋ ಗೊತ್ತಿಲ್ರಿ, ಬಟ್ ನನಗಂತೂ ಭಾಳ ಖುಷಿ. ಯಾಕಂದ್ರೆ ಅವ್ನ ನೇಚರೇ ಬೇರೆ ಅದ ರೀ, ಅವ ಎಕ್ದಮ್ ಡಿಫ್ರೆಂಟ್ ಕೈಂಡ್ ಆಫ್ ಮನುಷ್ಯ ಅಂತಾರಲಿಕ್ಕೆ ಅಂತ ಹೊನ ನೋಡ್ರಿ. ಒಳ್ಳೋರಿಗೆ ಭಾಳ ಒಳ್ಳೆ ಹೊನ ರೀ, ಕೆಟ್ಟೋರಿಗೆ ಭಾಳ ಕೆಟ್ಟ ಹೊನ ರೀ. ಬಟ್ ನಾನು ತಿನ್ನ ಎಲ್ಲರಿಗೆ ಸಮಾನ ನೋಡಪ್ಪ ಹಿಂಗೆ ಹೋಲ್ ಬಿಡ್ರಿ ಅಂತ ನೋಡಗ ಹಿಂಗೆ ಮಾಡ್ತಾರ್ರಿ. ಹಾ ನಮಸ್ಕಾರ. ಬಟ್ ಒಳ್ಳೆ ಹುಡುಗ ಅನ್ನ ರೀ. ನಮ್ಮ ತಮ್ಮ ಯಾರ ತಮ್ಮ ಅನ್ನ ರೀ, ಯಾರಣ್ಣ ಅನ್ನ ರೀ, ಅಂಬಿಕಾ ಅಣ್ಣ ತಮ್ಮ ಅನ್ನ ಹೌದು. ವಾ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನೀನು ನೋಡೋದಿಲ್ಲ ನಮ್ಮ ಮಮ್ಮಿಗೆ ಅದು ಬಾಳಿ ಮಾಡ್ತೀನಿ. ಮಮ್ಮಿ ಯಾವ್ದು ಬೆಳೆ ಮಾಡ್ತೀನಿ? ನಾ ತೊಗರಿ ಬೆಳಿ. ತೊಗರಿ ಬೆಳೆ ನಮ್ಮ ಕಡೆನೂ ಖಾರಬೇಳಿ ಅಂತೀವಿ, ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಖಾರಬೇಳಿ ಅಂತಾರೆ. ಸೊ ನಾ ಈಗ ಬ್ಯಾಳಿ ಸಾರು ಮಾಡ್ಕೊಳಕತ್ತೀನಿ ನೋಡ್ರಿ. ನಾ ಇದ್ರಾಗ ಟಮಾಟೆನೂ ಹಾಕಿಲ್ರಿ, ಇದ್ರಾಗ ನಾ ಹುಣ್ಚಿಕಾಯಿನೂ ಹಾಕಿರಿ. ನಾ ಇದ್ರಾಗ ಏನು ಹಾಕ್ಲತ್ತೀನಿ ಅಂದ್ರೆ ಇದ್ರಾಗ ಹಾಕ್ಲತ್ತೀನಿ ನಿಂಬಿಕಾಯಿ. ಒಂದು ನಿಂಬಿಕಾಯಿ ಕೊಯ್ಕೊಂಡು, ಯಾಕಂದ್ರೆ ಮನೇಲೇ ತಂದಿದ್ದು ನಿಂಬಿಕಾಯಿ ಅವಲ್ರಿ, ಇಟ್ಟಿಟ್ಟಲ್ಲೇ ಸುಮ್ಮನೆ ಅದಕ್ಕೆ ಹಾಳಾಗಿ ಮಾಡ್ಬೇಕ್ರಿ, ಹಿಂಗೆ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಈಗ ಚಳಿ ಜಾಸ್ತಿ ಆಗ್ಯದ, ಈಗ ನಾವು ತಿನ್ನಕ್ಲಿಲ್ಲ ರೀ ನಿಂಬಿಕಾಯಿ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ ಈಗ ಬ್ಯಾಳಿ ಸಾರ್ನಾಗ ಅದ್ರಾಗ ಇದ್ರಾಗ ಮಟನ್ನಾಗ ಎಲ್ಲದಾಗ ಚಿಕನ್ದಾಗ ಹಾಕಿಸಿನ್ರಿ ಇದಕ್ಕೆ ಕವರ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಬಡಬಡ ಈಗ ಬ್ಯಾಳಿ ಸಾರಿಗೆ ಇಟ್ಟು ಮತ್ತೆ ಏನು ಮಾಡ್ಕೊತೀನಿ, ಇಷ್ಟು ಬಿಸಿ ರೈಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಎಲ್ಲರಿಗೆ ಉಳ್ಳಕ್ಕಿ ಬೆಳ್ಳುಳ್ಳಿ ಎಲ್ಲಿ ಹೋಗ್ಯದ, ಫ್ರಿಜ್ ಮ್ಯಾಗ ಅದ. ಇಲ್ಲ ಅದು ಬೆಳ್ಳುಳ್ಳಿ ಅದ, ಅದು ಇದು ಕೊಟ್ಟದ. ಹ್ಞೂ ಅಲ್ಲಿ ಇದ್ರ ಮ್ಯಾಗ ಅದ ನೋಡಿ, ಫ್ರಿಜ್ ಮ್ಯಾಗ ತೊಗೊಂಬೋ. ಇಲ್ಲಿ ಮಮ್ಮಿ ಕೊಟ್ಲತ್ತಾಳ ಇವಕ್ಕ. ಇವು ನೋಡ್ರಿ ಎಂತೆಂಥ ಬೆಳ್ಳುಳ್ಳಿ ಅವ ನೋಡ್ರಿ. ಈಗ ಇವು ಬೆಳ್ಳುಳ್ಳಿ ಚಂದ ಭೀ ಅವ ನೋಡ್ರಿ. ಇದು ಎಲ್ಲಾನ ಚಂದ ಒರೆಸ್ಕೊಂಡೇನ್ರಿ, ಅದಕ್ಕೆ ಇದ್ರ ಮೇಲೆ ಕುಟ್ಲತ್ತೀನಿ ನೋಡ್ರಿ. ನಾ ಮತ್ತೆ ತಳಗ್ ಬಿದ್ದು ಬಿಡಂಗದ. ಗಾಯದಲ್ಲಿ ನಮ್ಮ ಮಮ್ಮಿಗೆ ಬಾಳೆ ಇಟ್ಟಾಳ. ಈಗ ಅನ್ನ ಮಾಡ್ಲಿಕ್ಕೆ ನೋಡ್ರಿ. ನೋಡ್ರಿ ಮಸ್ತ್ ಅನ್ನತ್ತಲ್ಲಿ ಬ್ಯಾಳಿ ಸಾರು ಆಲತ್ತದ. ಮತ್ತು ಅದ್ರಲ್ಲಿ ಈಗ ಅನ್ನಕ್ಕೆ ಇಟ್ಟೀನಿ. ಹೊರಗೇನೋ ಬಟ್ಟೆ ತೆಗಿ ಅಂದಾರಂತ, ಬೇರೆ ಯಾರು ಬಟ್ಟೆ ಹಾಕ್ಲತ್ತಾರಂತ. ಫಸ್ಟ್ ಹೋಗಿ ಬಟ್ಟೆ ಒಂದು ಕಡೆ ಮಾಡಿ ಹಾಕ್ಬಾರ್ದು, ಇವೆರಡು ರೆಡಿ ಅಲ್ರಿ ಹಂಗ. ನಾ ಬೆಳಗ್ಗೆ ಎಷ್ಟು ಬಟ್ಟೆ ಹೋಗಿದ್ದೆ ಅಂದ್ರೆ ಈಗ ಇಲ್ಲಿ ನಿಂತಿಗಾರ ಫುಲ್ ಇಲ್ಲಿ ಇಷ್ಟು ಈಗ ರೀ. ಮತ್ತಿಲ್ಲಾಂದ್ರೆ ಈಗ ಬಟ್ಟೆ ಮ್ಯಾಗ ಬಟ್ಟೆಗಳು ಹಾಕಿ ನೋಡ್ರಿ. ಈಗ ಈ ಕಡೆಲ್ಲ ತೆಳಗೆ ಹಾಕೀನಿ. ಮತ್ತಂದ್ರೆ ಈಗ ಆ ಕಡೆ ತೆಳಗೂ ನಮ್ಮೂನೇ ಅವ ನೋಡ್ರಿ. ಅವು ಅವ್ರ ಬಟ್ಟೆ ಒಣಗಿಸ್ತೀನಿ ಅಂದ್ರೆ ಅದಕ್ಕೆ ಅಲ್ಲಿ ತೆಗೆದ್ನ ಇಲ್ಲ ಒಂದ್ರ ಮ್ಯಾಗ ಒಂದು ಇಲ್ಲಿ ನಿಂತ ಅಲ್ಲಿ ತನ ಹಾಕೀನಿ. ಇನ್ನು ಮಷಿನ್ನಾಗ ಇನ್ನೂ ಒಂದು ಟ್ರಿಪ್ ಬಟ್ಟೆ ಅವ ನೋಡ್ರಿ ಫ್ರೆಂಡ್ಸ್. ಅವನು ಇದ್ರಷ್ಟೇ ಬಟ್ಟೆಗಳವ. ಅವಕ್ಕೆ ಈಗ ನಾ ಏನು ಮಾಡಲಿ ಅದೇ ನಂಗೆ ತಿಳಿಯಲ್ಲ. ಯಾಕಂದ್ರೆ ಒಣಗ್ಸಕ್ಕೆ ಜಾಗ ಇಲ್ಲ, ಏನಿಲ್ಲ, ಬಿಸಿಲಿಲ್ಲ, ಮಣ್ಣಿಲ್ಲ, ಅದಕ್ಕೆ ಹಾಗೆ ಇಟ್ಟೀನಿ ರೀ ಅವಕ್ಕೆ ನೋಡ್ರಿ. ಈಗ ನಾವು ಎಲ್ಲರೂ ಕಲ್ತ್ಕೇಸಿಂದ ಈಗ ಊಟ ಮಾಡತ್ತೀವಿ. ನಾ ಏನು ಮಾಡಿನಿ ಅಂದ್ರೆ ಬಿಸಿ ರೈಸ್ ಮತ್ತಂದ್ರೆ ಬ್ಯಾಳಿ ಸಾರು ಮಾಡ್ಕೊಂಡಿನಿ. ಬೆಳಗ್ಗೆನೇ ನಾ ಫುಲ್ಕೆ ಮಾಡ್ಕೊಂಡಿದ್ದಲ್ರಿ, ಅವಕ್ಕೆಲ್ಲ ತುಪ್ಪ ಹಚ್ಕೇಸಿನ್ರಿ. ಅವಾಗ ಇಟ್ಕೇಸಿಂದ್ರೆ ಹೋಗ್ಬಿಟ್ಟಿದ್ದು ನೋಡ್ರಿ. ವಾಪಸ್ ಬಂದು ಈಗ ಪಲ್ಯ ಗರ ಮಾಡ್ಕೊಂಡು ಇಷ್ಟು ಈಗ ಊಟ ಮಾಡ್ಲತ್ತೀವಿ ನೋಡಿ. ಆಸ್ ಇಟ್ ಈಸ್ ಹಿಂಡಿ ಉಪ್ಪಿನಕಾಯಿ ಎಲ್ಲ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ್. ನಾ ಕಾಸಿದೆ ಮಾಡಿ ಈಗ ಗಪ್ಪಾಗಿ ಮಕ್ಕೋನಿ. ಕಿವಿಯಾಗೂ ಹಾಕ್ಲತ್ತೀನಿ. ಈಗ ಕಣ್ಣೆ ತೆರಿಬೇಡ ನೋಡಿ, ಸೀದಾ ಟ್ಯೂಷನ್ಗೆ ಹೋಗೋ ಟೈಮ್ನಾಗೆ ಕಣ್ ತೆರಿ. ಈಗ ನೀ ಅದ ಸರಿ. ಈಗ ಈಗ ಮಕ್ಕೋ ನೆಟ್ಟಾಗ ಮಕ್ಕೋ ಎದ್ದ ಬೆಳಗ್ಗೆ ಸರಿ ಕಿವಿ ಹಾಕ್ತೀನಿ. ನಿಂದ್ರು
ಅಣ್ಣ ಕಣ್ಣಾಗ ಮತ್ತಂದ್ರೆ ಈಗ ಕಿವ್ಯಾಗ ದವಾ ಹಾಕಿನಿ ಡ್ರಾಪ್ ಹಾಕಿನಿ ಬೇಡ 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 ಅದು ಹಂಗೆಲ್ಲ ಮಾಡೋದು ಬೇಡ ಮತ್ತೆ ಮೆಡಿಸಿನ್ ಕೊಟ್ಟಿನಿ ನೋಡ್ರಿ ಅವನಿಗೆ ಊಟನೂ ಮಾಡ್ತೀನಿ ಈಗ ಟ್ಯೂಷನ್ಗೆ ಹೋಗತ್ತಾನ ಒಂದು ಸ್ವಲ್ಪ ಮಕ್ಕೋ ಓಕೆನಾ ಕಣ್ಣು ಮುಚ್ಚಿ ಸೀದಾ ಮಕ್ಕೋ ಏ ಬಾರೋ ಜಲ್ದಿ देखो ना कुछ दिख रहा है क्या आपको ಏನಿಲ್ಲ ಸಾಪಾಗಿದೆಲ್ಲ टिश्यू पेपर कुछ दे दो ಹಾ ಸರಿ ಮಕ್ಕೋ टिश्यू ಟಿಶ್ಯೂ ಪೇಪರ್ ಬೇಡ ಏ ಬಾ ನೀ ಮಗಿಸ್ತೀನಿ ಬಾ ಈಗ ನೋಡ್ರಿ ನಮ್ಮ 3 ಮಂದಿ ಅಣ್ಣದವ್ರು ಮಣ್ಕೊಂಡಾರ ನೋಡ್ರಿ ನನ್ನ ಬಾಜು ಅಂದ್ರೆ ನಮ್ಮ ಮಿಕ್ಕಣ ಮಕ್ಕೋಣನ ಅಲ್ಲಿ ಚಿಕ್ಕು ಮತ್ತಂದ್ರೆ ಸಚಿನ್ ಅಣ್ಣ ಅಲ್ಲಿ ಮ್ಯಾಮ್ ಮಕ್ಕೊಂಡಾರ ಈಗ ಒಂದು ಸ್ವಲ್ಪ ಹೊತ್ತು ಮಂಗಿಸ್ತೇನೆ ರೀ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ಬಿಡ್ತೇನೆ ರೀ ಆರಾಮ್ಸೆ ಶಿಸ್ತನತ್ತ ರಾತ್ರಿ ಮಕ್ಕೋಕೆ 3 ಆಗ್ತದ ಮುಂಜಾನೆ ಮತ್ತೆ ಬೇಕಾದ್ರೆ ಆ್ಯಸ್ ಇಟ್ ಇಸ್ ಊಟೇನ ಕೆಲಸ ಕ್ಲಾಸಿಗೆಲ್ಲ ಮಕ್ಕು ಗಪ್ಪಾಗಿ ಗುಡ್ ನೈಟ್ ಆಮೇಲೆ ಸಿಗ್ತೀವಿ ರೀ ನಿಮಗೆಲ್ಲರಿಗೆ ಮಕ್ಕೊಂಡಾಯ್ತು ಒಂದು ತಾಸು ರೀ ಮಕ್ಕೋತೀವಿ ಈಗ ನಮ್ಮ ಮಾಡಿದವ್ರಿಬ್ರೀಗ ಟ್ಯೂಷನ್ಗೆ ಹೋಗ್ತಾರ ನಮ್ಮ ಸಚಿನ್ ಒಂದು ಬಿಟ್ಟು ಬರ್ತಾನೆ ಓಕೆ ಸರಿ ಈಗ ಬಡಬಡಿಗೆ ರೆಡಿ ಮಾಡ್ಕೊಡ್ತೀನಿ ರೀ ಇಬ್ರು ಸಾಬರಿಗೆ ಏ ಬಾರ ನಿಂದ್ರದು ಹಚ್ತೀನಿ ನಿಂದ್ರು ಚಳಿ ಅಂದ್ರೆ ಚಳಿ ಜಾಸ್ತಿ ಆಗ್ಯದಾಗ ಚಂದ ಕಿವಿಗೆ ಟೋಪಿ ಹಾಕೋ ಸಾಕ್ಸ್ ಹಾಕೊಂಡ್ರಿ ಇಬ್ರು ಏನೈತಿ ಚಲೋ ಹೋದ್ರಿ ನೋಡ್ರಿ ಇಬ್ರು ಇಲ್ಲ ಸುಮ್ಮನೆ ಗುಮ್ಮೋಗು ಬೀಳ್ತಾವ ಅದೇನೈತಿ ಸಿಂಧೂರ ಹೋಗಿ ಸಿಂಧೂರ್ ಭೀ ಹಚ್ತೀರಿ ಸಿಂಧೂರ ಇದು ಹಚ್ತೀನಿ ಅವನಿನ ಟೀಕಾ ಕುಂಕುಮ ಅಲ್ಲಿ ನೋಡ್ಗ ಕುಂಕುಮ ಅಂದ್ರೆ ಅಳಗ್ಸ್ಕೊಂಡ್ಬಿಡ್ತಾರ ಜಲ್ದಿ ಅದಕ್ಕೆ ಇದನ್ನ ಸಣ್ಣಗಿದ್ದೆ ಹಿಡಿದು ಟೆಕ್ನಿಕ್ ಯೂಸ್ ಮಾಡ್ಲತ್ತೀನಿ ಅದೇ ರಾಟೆ ಬಿದ್ದದ ನನಗೆ ಇದೇನು ಹೊಸ್ದಾಗಿಂದಿಲ್ಲ ಅಲ್ಲಿ ತೋರ್ಸಲ್ ಚಾಚು ಅಲ್ಲಿ ನೋಡು ನನ್ನ 2 ಕೂಸುಗಳು ನೋಡ್ರಿ ಈಗ ನನ್ನ 2 ಹೃದಯಗಳು ಇದು ಹೃದಯಗಳ ವಿಷಯ ಇಲ್ಲಿಬ್ರಿಗೆ ಹೊಲ ತರೋಡು ಕ್ಲಾಸಿಕ್ ಇಲ್ಲ ಹುಡ್ಕಲ್ ಚೀಲ ಅದು ಕಲ್ಲೊಳಗೆ ಇಟ್ಟು ಬಂದಿನಿ ನೋಡ ಅದು ಚೀಲ ತೊ ಇವ್ರಿಗೆ ಹೊಲದ್ರಾಗ ಅವತ್ತಟ್ನಿಂದ ನೋಡಿ ಇವತ್ತಟ್ನಿಂದ ಬರೋಕೆ ಬಾಯ್ ನಮ್ಮ ಅಣ್ಣ ಎಲ್ಲ ನನ್ನ ಕೆಲಸ ಮಾಡ್ಕೊಡ್ಲಕತ್ತ ನೋಡ್ರಿ ಥ್ಯಾಂಕ್ ಯು ಅಣ್ಣ ನಂದೆಲ್ಲ ನೋಟ್ಬುಕ್ಸ್ ಎಲ್ಲ ಮಾಡ್ಕೊಡ್ಲತ್ತಾನ ನನಗೆ ರೀ ಇಷ್ಟ ಬಾಡಿ ಪೇನ್ ಆಗುತ್ತೆ ಭಯಂಕರ ಈಗ ನನ್ನ ಸಲುವಾಗ ನಮ್ಮ ಅಣ್ಣನ ಸಲುವಾಗ ನಾನು ಚಾಯ್ ಮಾಡ್ಕೊಂಬರ್ತೀನಿ ಅಲ್ಲಿ ತನಕ ನಮ್ಮ ಅಣ್ಣ ಕೆಲಸ ಮಾಡತ್ತಾನ ಅಲ್ಲಿ ತನಕ ನಾ ಒಂದಿಷ್ಟು ವಿಡಿಯೋ ಹಾಕಿ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಶಾರ್ಟ್ ವಿಡಿಯೋಗಳು ಯಾರ್ಯಾರು ನಂದು ಐ ಡಿ ನೋಡಿಲ್ಲ ಬಡ ಬಡ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಡಿ ಇನ್ಸ್ಟಾಗ್ರಾಮ್ ಐಡಿದ ನೋಡ್ರಿ ಅಂಬಿಕಾ ಶ್ರೀ ತಳವಾರ್ ಅಂತದ ರೀ ಅಂಬಿಕಾ ಶ್ರೀ ತಳವಾರ್ ಅಂತ ಇನ್ಸ್ಟಾಗ್ರಾಮ್ ಐಡಿದ ಅದ್ರಾಗ ಬೇಕಾದ್ರೆ ನೀವು ವಿಡಿಯೋ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಮಾತಾಡ್ಬೋದು ಹಿಂಗೆ ಅದ್ರಾಗ ಫುಲ್ ಫೆಸಿಲಿಟಿ ಅಂತಾರೆ ವಾಟ್ಸಪ್ ಟೈಪ್ ಇದೆ ನೋಡ್ರಿ ಯೂಟ್ಯೂಬ್ದಂತೂ ನಿಮ್ಗೆ ಎಲ್ಲರಿಗೂ ಗೊತ್ತದ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಕೇಸ ನನ್ನ ಯೂಟ್ಯೂಬ್ ಚಾನಲ್ ಅದ ಅದ್ರಾಗೆ ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳು ಬರ್ತಾವೆ ನೋಡ್ರಿ ಸೊ ಅದ್ರಾಗ ನಾನು ಬೆಸ್ಟ್ ನಂದು ಸಂತೋಷದ ಮಕ್ಕಳು ನನ್ನ ಫ್ಯಾಮ್ಲಿದು ಎಲ್ಲರದ್ದು ನಾವು ವಿಡಿಯೋಸ್ಕೊ ಹಾಕ್ತೀನಿ ಒಂದ್ಸಲ ಹೋಗಿ ಎಲ್ಲರೂ ಚೆಕ್ಔಟ್ ಮಾಡಿರಿ ಭಾರಿ ಅನ್ನಿಸ್ತದ ನಿಮ್ಮೆಲ್ಲರಿಗೆ ನೋಡ್ರಿ ಚಾ ಮಾಡಕತ್ತೀನಿ ನೋಡ್ರಿ ಈಗ ಸಚಿನ್ ಅಣ್ಣ ಸಲುವಾಗ ನನ್ನ ಸಲುವಾಗ ಪಾಪ ನಮ್ಮ ಅಣ್ಣ ನಂದೆಲ್ಲ ಕೆಲಸ ಮಾಡ್ಕೊಡ್ಲತ್ತ ನಮ್ಮ ಅಣ್ಣ ಒಂದು ಸ್ವಲ್ಪ ಚಾ ಮಾಡ್ಕೊಡ ಬೇಡ ಬೇಡ ಅವ ಬ್ಯಾಡೆ ಅಂದ್ರೆ ಬಿ ನಾ ಸ್ವಲ್ಪ ಇಟ್ಟಿನ ಚಾ ಬರೀ ಚಾ ಕೊಡೋಣೀಗ ನಾನು ನಮ್ಮ ಅಣ್ಣ ಇಬ್ರು ಚಾ ಕುಡ್ಲಿಕ್ಕೆ ಹತ್ತೀವಿ ಮತ್ತಂದ್ರೆ ಇದು ಏನಂತಾರೆ ಚಿಕ್ಕು ಬೆಳಗಿದ್ದು ತೊಗೊಂಬಂದಿದ್ದು ಏನಂತಾರೆ ಸೊಪ್ಪು ಪಲ್ಯ ಮೆಂತಿ ಪಲ್ಯ ಇನ್ನ ಅದು ಭೀ ಸೋಸ್ಕೋಬೇಕು ನೋಡ್ರಿ ಈಗ ನಮ್ಮ ಕಡೆ ಹೆಂಗೆ ಸಿಗ್ತಾವ್ರಿ ಈ ಕಡೆ ಹೆಂಗೆ ಸಿಗ್ತಾವ ನೋಡ್ರಿ ಈಗ 20 ರೂಪಾಯಿಗೆ ಇಷ್ಟು ಕೊಟ್ಟಾನ್ರಿ 20 ರೂಪಾಯಿಗೆ ಇದೊಂದು ಕೊಟ್ಟಾನ ನೋಡ್ರಿ 40 ರೂಪಾಯಿ ನೋಡ್ರಿ ಎಡ್ಡೆ ಪಲ್ಯ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ನನ್ನ ಸಲುವಾಗಿ ಜಾಮ್ ಬ್ರೆಡ್ ಮಾಡ್ಲಿಕ್ಕೆ ಜಾಮ್ ಮ್ಯಾಲ್ ಸರಿ ಬ್ರೆಡ್ ಮ್ಯಾಲ್ ಜಾಮ್ ಅದೆಲ್ಲ ಇದು ಬೆಸ್ಟ್ ಅದ ನೋಡ್ರಿ ಇದು ಫುಲ್ ತುಂಬಿದೆ ಸಿಟಿ ಮಾಲ್ ಆಪ್ದದ ಇದು ಅವ್ರ ಓನ್ ಅದ ಶಾಯದ್ ಇದು ಓನ್ ಜಾಮ್ ನನಗೆ ಗೊತ್ತಿಲ್ಲ ಮುಂದಿನ ಸಾರಿ ಖಾಲಿ ಮಾಡಿಕೆ ಅರ್ಧ ತಿಂದಿಕ ಕೊಟ್ರು ನಾವು ಹಿಂಗದ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತರಿ ಇಬ್ರಿಗೆ ಈಗ ಅಣ್ಣದವ್ರು ಟ್ಯೂಷನ್ನಿಂದ ಬಂದಾರ ಇವ ಅಂದ್ರೆ ಅನ್ನ ಸಾರು ಉಳ್ಳತಾನ ಇವ ಅಂದ್ರೆ ಬ್ರೆಡ್ ಜಾಮ್ ತಿಲ್ಲತ್ತಾನ ನೋಡ್ರಿ ಈಗ ಸಣ್ಣ ಪಾರ್ ಏನಿಲ್ಲ ಪಾಪ ಜಾಸ್ತಿ ಇಲ್ರಿ ಈಗ ಜಸ್ಟ್ ಈಗ ಇನ್ನ 13 ವರ್ಷ ರನ್ನಿಂಗ್ ನಡೆದದ್ರಿ ಈಗ ಯಶ್ ಭಾಳ ಸಣ್ಣ ಅವನರಿ ನನ್ನ ಮಗ ರೀ ನನ್ನ ಮಗ ಎಲ್ಲ ಚಟ ಮಾಡ್ತಾನ್ರಿ ಅದ ತಿನ್ನ ಚಟ ಮಾಡಲ್ರಿ ನನ್ನ ಮಗ ಅಷ್ಟ ಒಳ್ಳೆಯವನರಿ ನನ್ನ ಮಗ
ತಲೆ ತಗ್ಸಂತ ಕೆಲಸ ಅಂತೂ ಯಾವ್ದು ಮಾಡಿಲ್ರಿ ಅವ ಇನ್ನತನ. ನೋಡಿ ಫ್ರೆಂಡ್ಸ್, ಇನ್ನ ಜಾಮ್ ಬ್ರೆಡ್ ತಿಂದಿರ್ತೀನಿ. ಅವನು ಊಟ ಮಾಡತ್ತಾನ, ಅವಾಗ ಊಟ ಮಾಡುತ್ತ ನೋಡ್ರಿ. ಹೆಂಗದ ಟೇಸ್ಟ್ ಅದ? ಹೋದ್ಸಲ ನಾವು ಜಾಮ್ ತರ್ಸಿದಿಲ್ಲ, ಹೌದಿಲ್ಲ? ಈ ಸಲನೇ ತರ್ಸಿನ. ಅದು ಕಿಸಾನ್ ಜಾಮ್ ನಾವು ಜಾಸ್ತಿ ಯೂಸ್ ಮಾಡೋ ಜಾಮ್ ಯಾವ್ದಂದ್ರೆ ಕಿಸಾನ್ ಜಾಮ್ ಯೂಸ್ ಮಾಡ್ತಿದ್ವಿ ನೋಡ್ರಿ. ಈ ಸರ್ತಿ ಬೇರೆ ಬಂದದ್ದು. ಅದು ಖರೆ ಖರೆ ಕಿಸಾನ್ ಎಲ್ಲ ಅದ್ರದ್ದು ಖರೆ ಖರೆ ಕಿಸಾನ್. ದಾಲ್ ಅವ ಏನ್ ಹೇಳ್ತಾನ ನೋಡ್ರಿ, ತೋರ್ಸೋನಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ದಿಬ್ರು ಸಾಬಾರೀಗ ಮಸ್ತ್ ಅನ್ನತ್ತೀಗ ಹೋಮ್ ವರ್ಕ್ ಮಾಡ್ಕೋತ ಕೂತಾರ. ಮತ್ ನಮ್ಮ ಅಣ್ಣನು ನಂದು ಕೆಲಸ ಮಾಡ್ಕೊಳ್ಳತ್ತ, ನೋಟ್ ಮಾಡ್ಕೊಳ್ಳತ್ತ. ನೀ ಇಂಗ್ಲೀಷ್ ಬರ್ದಿದ್ದಿ ಚಿಕ್ಕ ನೀನು? ಮಾಡ್ರಿ ಮಾಡ್ರಿ ಕೆಲಸ ಮಾಡ್ರಿ. ನಾನು ನೋಡಿ ಈಗ ಸೋಸೋದೈತೆ ನೋಡಿ, ಮೆಂತಿ ಪಲ್ಯನೂ ಸೋಸಿನ್ರಿ, ಮತ್ತಂದ್ರೆ ಸೊಪ್ಸಿ ಪಲ್ಯನೂ ಸೋಸಿನಿ. ಈಗ ಒಯ್ದು ಕೆಸ ಬಡ ಪಲ್ಯಕ್ಕಿಟ್ಟು ನೀ ಮಾಡಿ. ನಿಮ್ಮ ಪಪ್ಪ ಬರಲಪ್ಪ, ನಾ ಈ ಕಡೆ ಕ್ಯಾಮ್ರಾ ಮಾಡೀನ್ರಿ, ಈ ಕಡೆ ನೋಡ್ರಿ ಒಂದು ಏನು ನಡ್ದದ್ರಾಗ ಹೋಗವ. ನೀ ಮಾಡಿ ಈಗ್ರೆ ಪ್ರೂಫಿಗೆ ಸಚಿನ್ ಚಾಚುನು ನನಗೆ ನಿಮ್ಮ ಪಪ್ಪ ಬರಲಿ ಹೇಳ್ತಾನೆ. ಈಗ ನಿಂಗೆ ಗುಮ್ತಿನ ಸಚಿನ ನಾನು ಈಗ ನಾಟಕ ಮಾಡಿದೆ ಅಂದ್ರೆ. ನಾವು ನೋಡ್ರಿ ಈಗ ಚಪಾತಿ ಮಾಡೋ ಸಲುವಾಗಿ ಈಗ ಹಿಟ್ಟು ನಾದ್ಕೊಳಕತ್ತೀನಿ. ಬೆಳಗ್ಗೆ ದಿನ ಒಂದು 2-3 ಚಪಾತಿ ಅವಾರಿ. ಇನ್ನೊಂದಿಷ್ಟೀಗ ಚಪಾತಿ ಮಾಡೋ ಸಲುವಾಗಿ ಈಗ ಹಿಟ್ಟು ನಾದ್ಕೊಳತ್ತೀನಿ. ಮತ್ತಂದ್ರೆ ಒಂದಿಷ್ಟೀಗ ಸೊಪ್ಸಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನಾ ಬಡ ಸೊಪ್ಸಿ ಪಲ್ಯ ಅಂದ್ರೆ ಮೆಂತಿ ಪಲ್ಯ ಇಟ್ಟದಾಗ ಯಾವ್ದಾರು ಮಾಡ್ಕೊತೀನಿ. ಸೋಸ್ ಇಟ್ಟಿನ ಹೆಂಗ ನಾನು. ಮತ್ತೀಗ ಇನ್ನ ಇವಿಷ್ಟು ಬಾಂಡೆ ಅವ, ಇವಿಷ್ಟು ಬಾಂಡೆ ತೊಳ್ಕೊಬೇಕು. ಮತ್ತಂದ್ರೆ ಇನ್ನೂ ಒಂದು ಟ್ರಿಪ್ಪಲ್ಲಿ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಚ್ಚಿ ಸರ ಇವಿಷ್ಟು ಬಾಂಡೆ ತೊಳ್ಕೊಂಡ್ಬಿಡ್ತೀನಿ. ಮತ್ತು ಹೆಂಗೆ ಹಿಂಡಿ ಒಣಗಿಸ್ಬಿಟ್ರೆ ಸೇಮ್ ಹಾಗೆ ಮಾಡ್ಕೊತೀನಿ ರೀ. ಬೆಳಗ್ಗೆ ಎದ್ದು ಒಂದು ದಿನ ಅಂದ್ರೆ ನನಗೆ ಏನಿಂತ ಆಗಂಗಿಲ್ಲ ಎಲ್ಲ ನೋಡ್ರಿ. ನಾ ಈಗ ಸೊಪ್ಪಿ ಪಲ್ಯ ಮಾಡೋ ಸಲುವಾಗಿ ನೋಡ್ರಿ ಚಂದನತ್ತ ಪಲ್ಯ ಕಟ್ ಮಾಡಿದಕ್ಕೆ ಒಂದು 2 ನೀರಾಗ ತೊಳ್ಕೊಳಕತ್ತೀನಿ ರೀ. ಹಂಗೆ ಮತ್ತೆ ನಾ ಏನು ಮಾಡೀನಂದ್ರೆ ಚನ್ಗಿ ಬಳಿ ಇದಲ್ರಿ, ಚನ್ಗಿ ಬಾಯಿನೂ 2 ನೀರಾಗ ಚಂದನತ್ತ ತೊಳೆದ್ಕೇಸಿಂದ್ರೆ ಚನ್ಗಿ ಬಾಯಿನೂ ನಾ ಇಟ್ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ. ಈಗ ಇದನ್ನು ತೊಳ್ಕೊತೀನಿ, ಸ್ವಲ್ಪ ಕಸ ಗಿಸ ಗುಡಿಸ್ಕೊಂಡು ಮಾಡ್ಕೊಂಡು ಆಮೇಲೆ ಮಾಡ್ಕೊತೀನಿ ರೀ. ಅದನ್ನು ನಡೀಲಿ, ಇದನ್ನು ಒಂದು ಸ್ವಲ್ಪ ನೀರೆಲ್ಲ ಜಾಲಿ. ಸಂತೋಷಕ್ಕೆ ಬರ್ಬೇಕಂದ್ರೆ 10-10:30 ಆತ ಟೈಮ್, ಅವಾಗೇ ನಾವು ಊಟ ಮಾಡೋದು. ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ಊರ್ನಿದ್ ಮೆಣಸಿನ್ಕಾಯಿ ತಂದಿಲ್ಲ, ಈಗ ಅದಕ್ಕೆ ಪೀಸ್ಲತ್ರ ಮಮ್ಮಿ. ಅದು ಭೀ ಸಣ್ಣ ಜಾರ್ದಾಗ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಪಲ್ಯ ಮಾಡ್ಕೊತೀನಿ ಈಗ. ಸಬ್ಸಿ ಪಲ್ಯನೂ ತೊಳೆದಿಟ್ಟಿನಿ, ಬೇಳೆ ಇಟ್ಟಿನಿ. ಈಗ ಪಟ ಪಲ್ಯ ಮಾಡಿ ಚಪಾತಿ ಲಟಾಸ್ಕೊತೀನಿ. ಈಗ ಮೆಣಸಿನ್ಕಾಯಿ ಪೀಸ್ಕೊತೀನಿ. ಬಟನೆ ಚಾಲು ಮಾಡಿ. ನಾನು ನೋಡ್ರಿ ಈಗ ಏನು ಮಾಡ್ಕೊಳತ್ತೀನಿ ಅಂದ್ರೆ ಸೊಪ್ಸಿ ಪಲ್ಯ ಮಾಡ್ಕೊಳತ್ತೀನಿ. ಅದಕ್ಕೋಸ್ಕರ ನಾನೀಗ ಸೊಪ್ಸಿ ಪಲ್ಯ ತೊಗೊಂಡಿನಿ. ಇಲ್ಲಿ ಚನ್ಗಿ ಬಾಳೆ ತೊಗೊಂಡಿನಿ, ಮೆಣಸಿನ್ಕಾಯಿ ಪೀಸ್ಕೊಂಡಿನಿ, ಬೆಳ್ಳುಳ್ಳಿ ಕುಟ್ಕೊಂಡಿನಿ, ಉಪ್ಪು ಮತ್ತು ಅರಿಶಿಣ. ಇಲ್ಲಿ ಬೋಗಣಾಗಿ ಈಗ ಏನು ಮಾಡೀನಿ ಅಂದ್ರೆ ಈಗ ಎಣ್ಣೆ ಹಾಕಿ ನೋಡ್ರಿ. ಈಗ ಎಣ್ಣೆ ಕಾಯಿಲ್ರಿ, ಇದು ಸ್ವಲ್ಪ ಎಣ್ಣೆ ಕಾಯಿಲಿ. ಸಾಕು ಇದ್ರಾಗೀಗ ಮೆಣಸಿನ್ಕಾಯಿನೂ ಹಾಕೋತೀನಿ. ಈಗ ಬಡ ಪಲ್ಯ ಮಾಡ್ಕೊತೀನಿ. ಭಾಳ ಈಸಿ ಅದ ನೋಡ್ರಿ. ಬೆಳ್ಳುಳ್ಳಿ ಹಾಕಿದ್ರೆ ಆಮೇಲೆ ಮೆಣಸಿನ್ಕಾಯಿ ಹಾಕಬೇಕು, ಉಪ್ಪು ಮತ್ತು ಅರಿಶಿಣ ಹಾಕಿ ಜರ ಹಿಂಗೆ ಫ್ರೈ ಮಾಡ್ಕೊಂಡು ಆಮೇಲೆ ಬ್ಯಾಳಿ ಮತ್ತು ಸೊಪ್ಪಿ ಪಲ್ಯ ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡ್ತದೆ ನೋಡ್ರಿ. ಮಮ್ಮಿ ಇದು ಪೇಸ್ಟ್ ಏನೋ ಹಾಕೈತೆ, ಪೇಸ್ಟ್ ಹಾಕ್ಲಿ. ಸರಿ ಅದು ಮೆಣಸಿನ್ಕಾಯಿ ಅದ, ಇದು ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಪಲ್ಯ ರೆಡಿ ಆಯಿತು. ಹಾಗಿದ್ದು ಈ ಪಲ್ಯ ಆಗತ್ತೆ. ನಾನು ಏನು ಮಾಡ್ಕೊತೀನಿ ಅದೀಗ ಬಡ ಚಪಾತಿ ಲಟಾಸ್ಕೊತೀನಿ ರೀ. ನೋಡ್ರಿ ನಮ್ಮ ಮಮ್ಮಿಗೆ ರೊಟ್ಟಿ ಮಾಡ್ತಾಳ. ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ನಾ ಈಗ ಮಸ್ತನತ್ತ ಬಿಸಿ ಬಿಸಿ ಈಗ ಫುಲ್ಕೆ ಮಾಡ್ಲತ್ತೀನಿ. ಸಾವಕಾಶ ಸರಿ, ಹಂಗೆಲ್ಲ ಮಾಡ್ಬಾರ್ದು. ಐತಿ ಬಡವಳಿಗ ಫುಲ್ಕೆ ರೆಡಿ ಆಗ್ಲಕತ್ತವ ನೋಡ್ರಿ. ಈಗ ಪಲ್ಯನೂ ರೆಡಿ ಆಗ್ಲಕತ್ತದ. ಇದು ಫುಲ್ಕೆ ಅಲ್ಲಿ ಇದು ಪಿಚ್ಕು ಫುಲ್ಕೆ ಆಗ್ಬಿಟ್ಟದ್ರಿ ಫ್ರೆಂಡ್ಸ್. ಇದು ಯಾಕೋ ಉಬ್ಬಾಲಾಗ್ಯದ, ಉಬ್ಲಿಲ್ಲ ಅಂದ್ರೆ ಇರ್ಲಾರ್ದು. ನೋಡಿ ಫ್ರೆಂಡ್ಸ್, ಪಪ್ಪ ಬಂದಾರ ಆಫೀಸ್ನಿಂದ. ನೋಡ್ರಿ ಈಗ ನಮ್ದೀಗ ಅಡುಗೆ ರೆಡಿ ಆಗ್ಯದ ನೋಡ್ರಿ. ಬರ್ರಿ ಎಲ್ಲರೂ ಕಲ್ತ್ಕೇಸಿಂದ ಊಟ ಮಾಡಾಮಿ. ಊಟದಾಗ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ ಸೊಪ್ಸಿ ಪಲ್ಯ ಮಾಡೀನಿ, ಚನ್ಗಿ ಬೇಳೆ ಹಾಕಿ, ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ, ತುಪ್ಪ ಹಚ್ಚೀನಿ, ಮತ್ತಂದ್ರೆ ಬ್ಯಾಳೆ ಸಾರು ಗರಂ ಮಾಡೀನಿ, ರೈಸ್ ಅದ ರೀ, ಉಪ್ಪಿನಕಾಯಿ ಆ್ಯಸ್ ಇಟ್ ಈಸ್, ಹಿಂಡಿ, ಅಕ್ಷಿ ಹಿಂಡಿ, ಶೇಂಗಾ ಹಿಂಡಿ ಎಲ್ಲ ಅದ ನೋಡ್ರಿ.
ಬರೆಲ್ಲರೂ ಊಟ ಮಾಡೋಣ ನೋಡ್ರಿಗ ಎಲ್ಲರಿಗೂ ಊಟ ಹಾಕೊಟ್ಟಿ ನೋಡ್ರಿಗ ಎಲ್ಲರೂ ಊಟ ಮಾಡತ್ತಾರ ಬರ್ರಿ ಊಟ ಮಾಡಮಂತ ಫುಲ್ ಫ್ಯಾಮಿಲಿಗೆ ಸಾಥ್ ಕಿಲನ ಇವ ಮಿಕ್ಕಣ ಬರ್ರಿ ಊಟ ಮಾಡೋಣ ಬರ್ರಿ ಮಿಕ್ಕು ಊಟ ನಡೆದ ನೋಡಿ ಹೆಂಗಾಗೈತೆ ಪಲ್ಯಶ್ರೀ ಸರಿ ಚಿಕ್ಕುನೇ ಕಾಣಿಸಲ್ಲ ನೋಡಿ ಮಿಕ್ಕು ಈ ಕಡೆ ಈ ಕಡೆ ಸರಿ ಮುಂದೆ ಇಲ್ಲ ಹಂಗ ಮಂದಿ ಎಕ್ಸಾಂಪಲ್ ಕೊಡಂಗಿಂತ ಪೇಲೆ ಏನ್ ಎಕ್ಸಾಂಪಲ್ ಕೊಟ್ಪಲ್ಲ ಅದೇ ಹೇಳಕತ್ತೀನಿ ಏನು ನಾವು ನಮ್ದು ನೋಡ್ಬೇಕು ಎಕ್ಸಾಂಪಲ್ ಹೇಳ್ಬೇಕಂದ್ರ ಒಂದ್ ಸರಿ ಏನಾಯ್ತತ್ತ ನೀನಂತ ಒಬ್ಬ ಹೆಣ್ಮಗಳು ಇಂತ ಮಗನಿಗೆ ಕರ್ಕೊಂಡು ಹೋದ್ರಂತ ವಿವೇಕಾನಂದ್ರ ಬಲ್ಯಾಕ ನೋಡ್ರಿ ಇವ ನನ್ ಮಗ ಸಾಕ್ ಮಾಡಕನ ಇಟ್ಟು ಬೆಲ್ಲ ತಿತ್ತನ ಸಾಕ್ಯದ ನನಗ ಹೆಂಗಾರ ಮಾಡ್ರಿ ಬೆಲ್ಲ ತಿನ್ನೋದ್ ಬಿಡಿಸ್ರಿ ಅಂದ ಅತ್ತ ಅದಕ್ಕೆ ಅವ್ರಂದ್ರತ್ತ ಯಾವತ್ತ 2 ದಿನ ಬಿಟ್ಟು ಬಾ ಅಂತ ಆಕಿ ಹೋದಾಗ ಬಾಪ ಗಪ್ಪ ಆಮ್ಯಾಗ ಅವ್ನ ಶಿಷ್ಯರ್ ಬಂದ್ ಕೇಳಿದ್ರತ್ತ ಯಾಕ್ರಿ ಎಲ್ಲರಿಗೂ ನೀವು ಅವಾಗಿಂದ ಅವಾಗ ಹೇಳ್ತೀರಿ ಇವ್ರಿಗೆ 2 ದಿನ ಬಿಟ್ಟು ಬಾ ಅಂದ್ರಿ ಇಲ್ಲೋ ಯಪ್ಪ ನಾನೇ ಖುದ್ದ ಬೆಲ್ಲ ತಿಂತೀನಿ ದಿನ ಪೂರ್ತಿ ಅವ್ನಿಗೆ ಏನ್ ಹೇಳಿ ಸೊಲ್ಯೂಷನ್ ಬೆಲೆ ನಾ ಬಿಡ್ತೀನಿ ಆಮೇಲೆ ಹೇಳ್ತೀನಿ ಅಂದ್ರತ್ತ ಅವ್ರು ಇದ್ರ ಅರ್ಥ ಏನು ನನಗೆ ಅದು ಹೇಳಲಾಗಿತ್ತು ಇದ್ರ ಅರ್ಥ ಏನು ಪೈಲೆ ನೀ ಸುಧಾರಿಸ್ಕೋ ಆಮೇಲೆ ಮಂದಿ ಸುಧಾರಿಸಕ್ ಹೋಗೋ ಅಂದಂಗ ಮಂದಿ ಪ್ರವಾಸ ಕೊಡಕ್ಕಿಂತ ಪೈಲೆ ನಾವು ಸುಧಾರ್ಬೇಕು हमें अब एक माइनक्राफ्ट की स्टोरी बोलो स्टीम की ಬಾಯ್ ನಾ ಹೇಳ್ತೀನಿ ಒಂದು ಇವ್ರು ನೋಡ್ರಿ ಏನ್ ನಡೆದ ನೋಡ್ರಿ ಅಪ್ಪ ಮಕ್ಕಳುಗಳದು ಇನ್ನು ಟೈಮ್ ಟೇಬಲ್ ಹಾಕಿ ಕೊಡ್ಲಕತ್ತ ಸಂತೋಷ್ ಅವ್ರಿಬ್ಬರಿಗೆ ವಾವ್ ಸ್ಲೀಪ್ ಅಂತಣ ಹೇ ಯಾಕೆ ಒಣಕ್ಕೆ ಕೆಮ್ಮು ಹೊಂಟದ ಅವನಿಗೆ ಬೀಳ್ತಾವ ಈಗ ಹೋಳ್ಗಿ ನಿನಗೆ ಬೀಳಾರಂತಿದ್ದೇನು ಹೋಳ್ಗಿ ನಮ್ಮ ಅಣ್ಣ ಹೇಳತ್ತ ನೋಡ್ರಿ ಬೀಳ್ತಾವ ಹೋಳ್ಗಿ ಅಂತ ಅವ್ರದ್ದು ಏನು ನಡೆದ ನೋಡ್ರಿ 4 से 5 इसमें ये मेंशन कर बोला श्री मिक्कू ने श्री मिक्कू ने कैसा बोला बोलो डिचकी ನೋಡ್ರಿ ಊಟದ ಎಲ್ಲ ಇದೀಗ ಕಡಲ್ ಕೂಡ ನೋಡೋದು ಸಾಮಾನ್ಯ ಕಡಲ್ ಕುಡಲ್ ಅಂದ್ರೆ ಏನ್ರೀಗ ಭಾಂಡೆ ತಿಕ್ಕ ಕಾರ್ಯಕ್ರಮ ಮಾಡೋದು ನೋಡ್ರಿ ಈಗ ಭಾಂಡೆ ತಿಕ್ಕೊಲತ್ತೀನ್ರಿ ಮತ್ ನೋಡ್ರಿ ಈ ಕಡೆ ಹಾಲ್ ಗರಂ ಮಾಡ್ಕೊಲತ್ತೀನಿ ಮತ್ ವಾಷಿಂಗ್ ಮಷಿನ್ದಾಗ ಬಟ್ಟೆ ಕೂಡ ಹಾಕಿ ನೋಡ್ರಿ ನಾ ಇಷ್ಟೆಲ್ಲ ಕೆಲಸ ಈಗ ಒಂದು ಊಟದು ಎಲ್ಲ ಐತಿ ನೋಡ್ರಿ ಈಗ ಇದಿಷ್ಟು ಮಾಡಿದ್ರೆ ಈ ಕಡೆ ಹಾಸಿಗೆ ಇಟ್ಕೊಂಡು ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಬರೀ ನೋಡ್ಬೇಕ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಮೃತ ಸಂತೋಷ ಕೊಡ್ರಿ ಬ್ಲಾಗಿಗೆ ಎಂಡ್ ಮಾಡತ್ತೀವಿ ನೋಡ್ರಿ ಹೆಣ್ಮಕ್ಳು ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಹಾ ಅದೊಂದು ಮೂರೇ ತಗೋ ಚಿಕ್ಕಣ್ಣನ ಗೋಲಿ ತಗೋ ನಡೆದು ನೋಡ್ರಿ ಬ್ಲಾಗಿಗೆ ಎಂಡ್ ಮಾಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡ್ಲಿ